Hello dear students, welcome back to the physics video classes. In this class I will take up the new chapter for Karnataka CET examination, that is from the first PU units and measurements. ಈ ಒಂದು ಚಾಪ್ಟರ್ ಅಲ್ಲಿ ನಿಮ್ಮ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ಅಲ್ಲಿ ಪ್ರತಿ ಇಯರ್ ಒಂದೊಂದು ಕ್ವೆಶ್ಚನ್ ನ ಕೇಳ್ತಾ ಇದ್ದಾರೆ. So that we will solve all the questions asked in your previous year examination. Let's move on to the first question asked in 2020. A cylindrical wire has a mass. They are given the mass, radius as well as length. The maximum percentage error in the measurement of its density. ಇಲ್ಲಿ ಪರ್ಸೆಂಟೇಜ್ error in the measurement of density ಕೇಳಿದ್ದಾರೆ. ನೋಡಿ ಮಾಸ್ ಕೊಟ್ಟಿದ್ದಾರೆ. ಮಾಸ್ ಇಸ್ ರೆಪ್ರೆಸೆಂಟೆಡ್ ಬೈ 0.3 ಪ್ಲಸ್ ಆರ್ ಮೈನಸ್ 0.003 ಗ್ರಾಮ್ ಅಂತ ಹೇಳಿ. ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ಟ್ರೂ ವ್ಯಾಲ್ಯೂ ವಿತ್ ಎರರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಯಾವುದು ಜಾಸ್ತಿ ಇರುತ್ತೋ ಅದು ಆಕ್ಚುಯಲ್ ವ್ಯಾಲ್ಯೂ, ದಿಸ್ ಇಸ್ ದ ಎರರ್, ಕಡಿಮೆ ಇರ್ತಕ್ಕಂಥ. ಸೊ ಎಂ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎಂ. ಸಿಮಿಲರ್ಲಿ ಫಾರ್ ರೇಡಿಯಸ್, ಸಿಮಿಲರ್ಲಿ ಫಾರ್ ಲೆಂತ್. ಪರ್ಸೆಂಟೇಜ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಡೆಲ್ಟಾ ರೋ ಡಿವೈಡೆಡ್ ಬೈ ರೋ ಇಂಟು 100. ದಿಸ್ ಇಸ್ ದ ಪರ್ಸೆಂಟೇಜ್ ಎರರ್ ಇನ್ ದ ಮೆಜರ್ಮೆಂಟ್ ಆಫ್ ಡೆನ್ಸಿಟಿ. ಸಿಮಿಲರ್ಲಿ ಕ್ವಶನ್ ಕೇಳಿರ್ತಕ್ಕಂಥದ್ದು ಡೆನ್ಸಿಟಿನಲ್ಲಿ, ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ವಾಲ್ಯೂಮ್ನ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಸಿಲಿಂಡ್ರಿಕಲ್ ವೈರ್ ಆಗಿರೋದ್ರಿಂದ ವಾಲ್ಯೂಮ್ ಆಫ್ ದ ಸಿಲಿಂಡ್ರಿಕಲ್ ವೈರ್ ಇಸ್ ಪೈ ಆರ್ ಸ್ಕ್ವೇರ್ ಎಲ್. ನೋಡಿ ಇದನ್ನ ಪರ್ಸೆಂಟೇಜ್ ಎರರ್ ಅಲ್ಲಿ ಬರೆದಾಗ ಡೆಲ್ಟಾ ರೋ ಬೈ ರೋ ಇಂಟು 100 ಇಸ್ ಈಕ್ವಲ್ ಟು ಎಂ, ದಟ್ ಈಸ್ ಡೆಲ್ಟಾ ಎಂ ಬೈ ಎಂ ಇಂಟು 100. ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಇಸ್ ಕಾನ್ಸ್ಟೆಂಟ್ ನ ನಾವು ಪರ್ಸೆಂಟೇಜ್ ಎರರ್ ಬರೀಬೇಕಾದ್ರೆ ಎಲಿಮಿನೇಟ್ ಮಾಡಬೇಕು. ಸೊ ಇಲ್ಲಿ ಪೈ ಅನ್ನೋದು ಕಾನ್ಸ್ಟೆಂಟ್ ನ ರಿಮೂವ್ ಮಾಡಬೇಕು. ದೆನ್ ಪವರ್ ಅಲ್ಲಿ ಇರ್ತಕ್ಕಂಥದ್ದು ಮಲ್ಟಿಪ್ಲಿಕೇಶನ್ ಫಾರ್ಮ್ ಅಲ್ಲಿ ಬರೀಬೇಕು. ಇಫ್ ಇಟ್ ಈಸ್ ಇನ್ ನ್ಯೂಮರೇಟರ್ ಆರ್ ಇಫ್ ಇಟ್ ಈಸ್ ಇನ್ ಡಿನಾಮಿನೇಟರ್. ಇದನ್ನ ಮಲ್ಟಿಪ್ಲಿಕೇಶನ್ ಅಲ್ಲಿ ಪವರ್ ಇಸ್ ಇನ್ ದ ಮಲ್ಟಿಪ್ಲಿಕೇಶನ್ 2 ಇಂಟು ಡೆಲ್ಟಾ ಆರ್ ಬೈ ಆರ್ ಇಂಟು 100 ಪ್ಲಸ್ ಇಲ್ಲಿ ಪವರ್ 1 ಇರೋದ್ರಿಂದ delta L by L into 100. This is the percentage representation of any physical quantity that is related with the other physical quantities. ನೋಡಿ ಆರ್ ಸ್ಕ್ವೇರ್ ನ್ಯೂಮರೇಟರ್ ಅಲ್ಲಿ ಬರೆದಾಗ್ಲೂ ಕೂಡ ಇದೇ ತರ ಬರುತ್ತೆ, ಎಲ್ ನ್ಯೂಮರೇಟರ್ ಅಲ್ಲಿ ಇದ್ರೂ ಕೂಡ ಇದೇ ತರ ಬರುತ್ತೆ. ಸೊ ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಪರ್ಸೆಂಟೇಜ್. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ದೇ ಆರ್ ಗಿವನ್ ಡೆಲ್ಟಾ ಎಂ 0.003 ಡಿವೈಡೆಡ್ ಬೈ 0.3 ಇಂಟು 100 ಪ್ಲಸ್ 2 ಇಂಟು delta r is 0.005 divided by 0.5 into 100 plus 0.06 divided by 6 into 100. ನೋಡಿ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ this is become 0.3. so this thing will get cancel out 1 plus ಇದು ಅಷ್ಟೇನೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0.5 ಆಗುತ್ತೆ, cancel out 1 into 2 is 2 plus this is becomes 6 and this multiply ಮಾಡಿದ್ರೆ 6 ಬರ್ತದೆ. so that 1, the answer for the question is 4%. We move on to the next question asked in 2019. If P, Q and R are physical quantities having different dimensions, which of the following combination can never be a meaningful quantity ಅಂತ ಕೇಳಿದರೆ. ಇದರಲ್ಲಿ 4 ಕಾಂಬಿನೇಷನ್ಸ್ ನ ಕೊಟ್ಟಿದ್ದಾರೆ. ಈ ಒಂದು 4 ಕಾಂಬಿನೇಷನ್ ಅಲ್ಲಿ ಒಂದು ಮೀನಿಂಗ್ ಲೆಸ್ ಆಗಿದೆ, ಆ ಯಾವುದು ಅಂತ ಚೆಕ್ ಮಾಡಕ್ಕೆ ಹೇಳಿದ್ದಾರೆ. ನೋಡಿ ನಮಗೆ ಗೊತ್ತಿದೆ ಅಕಾರ್ಡಿಂಗ್ ಟು ಹೋಮೋಜಿನಿಟಿ ಆಫ್ ಡೈಮೆನ್ಷನ್ಸ್, two physical quantities say P and Q are added or subtracted, these two must have same dimension. ಅಂದ್ರೆ ಈ ಎರಡು ಫಿಸಿಕಲ್ ಕ್ವಾಂಟಿಟಿನ ಆಡ್ ಮಾಡಬೇಕು ಅಥವಾ ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಅವೆರಡಕ್ಕೂ ಏನಾಗಿರಬೇಕು, ಸೇಮ್ ಡೈಮೆನ್ಷನ್ ಇರಬೇಕು. ಫಾರ್ ಎಕ್ಸಾಂಪಲ್ kg ಇದು ಮಾಸ್ ಯೂನಿಟ್, ಇದ್ರ ಜೊತೆ ನಾನು ಸೆಕೆಂಡ್ ನ ಆಡ್ ಮಾಡೋಕ್ಕಾಗಲ್ಲ. ಅದೇ ರೀತಿ kg ಜೊತೆ ನ್ಯೂಟನ್ ಅನ್ನ ನಾನು ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ kg ಅನ್ನೋದು ಮಾಸ್ ಯೂನಿಟ್, ನ್ಯೂಟನ್ ಅನ್ನೋದು ಫೋರ್ಸ್ ಯೂನಿಟ್. ಸೊ ಇಫ್ ಟೂ ಕ್ವಾಂಟಿಟೀಸ್ ಆರ್ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ದೇ ಮಸ್ಟ್ ಹ್ಯಾವ್ ಸೇಮ್ ಡೈಮೆನ್ಷನ್. ಬೇಕಾದ್ರೆ kg ಜೊತೆ ನಾವು ಗ್ರಾಮ್ ನ ಆಡ್ ಮಾಡೋದು, ಬಿಕಾಸ್ ಗ್ರಾಮ್ ಇಸ್ ಆಲ್ಸೋ ಎ ಯೂನಿಟ್ ಆಫ್ ಮಾಸ್, kg ಇಸ್ ಆಲ್ಸೋ ಯೂನಿಟ್ ಆಫ್ ಮಾಸ್, ಬಟ್ ಇಸ್ CGS ಯೂನಿಟ್, ಇದು SI ಯೂನಿಟ್. ನಾವು CGS ಯೂನಿಟ್ ನ SI ಯೂನಿಟ್ ಕನ್ವರ್ಟ್ ಮಾಡಿ ವಿ ಕ್ಯಾನ್ ಆಡ್ ಇಟ್, ಬಟ್ ವಿ ಕೆನಾಟ್ ಆಡ್ ಟೂ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಟೂ ಡಿಫರೆಂಟ್ ಡೈಮೆನ್ಷನ್. ಹಾಗಾಗಿ ಈ ಒಂದು ಆಪ್ಷನ್ಸ್ ಅಲ್ಲಿ ಚೆಕ್ ಮಾಡಿದ್ರೆ P and Q we can multiply ಮಾಡಬಹುದು, because force and displacement are different physical quantities, we can multiply it. ನೋಡಿ ಈಗ ಒಂದು ಆಪ್ಷನ್ ಅಲ್ಲಿ ನೋಡಿದಾಗ P ಮತ್ತೆ Q ಎರಡೂ ಕೂಡ ಡಿಫರೆಂಟ್ ಡೈಮೆನ್ಷನ್ ಇದೆ ಅಂದ್ರೆ ಇವೆರಡಕ್ಕೂ ಡಿಫರೆಂಟ್ ಯೂನಿಟ್ಸ್ ಇದೆ. ಈ ಡಿಫರೆಂಟ್ ಯೂನಿಟ್ಸ್ ಇರ್ತಕ್ಕಂಥ ಫಿಸಿಕಲ್ ಕ್ವಾಂಟಿಟಿನ ನಾವು ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ದಿಸ್ ಆಪ್ಷನ್ ಇಸ್ ಮೀನಿಂಗ್ಲೆಸ್ ಆಪ್ಷನ್. ಸೊ ದ ಆನ್ಸರ್ ಫಾರ್ ದ ಕ್ವಶನ್ ಇಸ್ ಆಪ್ಷನ್ ಬಿ. We move on to the next question asked in 2018 and also similar question asked in 2014. The resistance R is equal to V divided by I, where V is equal to 100 plus or minus 5 volt and I is equal to 10 plus or minus 0.2 ampere. The percentage error in R is ಕೇಳಿದ್ದಾರೆ. ನೋಡಿ ಪರ್ಸೆಂಟೇಜ್ ಎರರ್ ನ ರೆಪ್ರೆಸೆಂಟೇಷನ್ R is equal to V divided by I ಕೊಟ್ಟಿದ್ದಾರೆ. ಈಕ್ವೇಷನ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. percentage error is equal to delta R by R into 100 is equal to
ಡೆಲ್ಟಾ ವಿ ಡಿವೈಡೆಡ್ ಬೈ ವಿ, ದಿಸ್ ಇಸ್ ವಿ ಪವರ್ 1 ಇದೆ, ಹಾಗಾಗಿ 1 ಇಂಟು ಡೆಲ್ಟಾ ವಿ ಬೈ ಇಸ್ ಡೆಲ್ಟಾ ವಿ ಬೈ ವಿ ಇಂಟು 100 ಪ್ಲಸ್ ಡೆಲ್ಟಾ ಐ ಡಿವೈಡೆಡ್ ಬೈ ಐ ಇಂಟು 100. ನೋಡಿ ದಿಸ್ ಇಸ್ ದ ಪರ್ಸೆಂಟೇಜ್ ರೆಪ್ರೆಸೆಂಟೇಷನ್. ಇದೇ ಫಿಸಿಕಲ್ ಕ್ವಾಂಟಿಟಿ ವಿ ಇಂಟು ಐ ಇದ್ರೂ ಕೂಡ ಇದೇ ಥರ ರೆಪ್ರೆಸೆಂಟೇಷನ್ ಮಾಡಬೇಕು. ಐ ಡಿನಾಮಿನೇಟ್ರಲ್ಲಿ ಇದ್ರೂ ಕೂಡ ಇದೇ ಥರ ಪ್ಲಸ್ ಅಲ್ಲೇ ಬರಬೇಕು, ನ್ಯೂಮರೇಟ್ರಲ್ಲಿ ಇದ್ರೂ ಕೂಡ ಪ್ಲಸ್ ಅಲ್ಲೇ ಬರಬೇಕು. ಇಲ್ಲಿ ಏನಾದರೂ ಪವರ್ ಇದ್ದರೆ ಪವರ್ನ ನೀವು ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಇಲ್ಲಿ ಬರ್ಕೋಬೇಕು. ಇಲ್ಲಿ ಪವರ್ 1 ಇರೋದ್ರಿಂದ 1 ಇಂಟು ದಿಸ್ ಮಚ್ ಇಸ್ ದಿಸ್ ಮಚ್ ಓನ್ಲಿ, ಸೊ ದಟ್ ಐ ಲೀವ್ ದ 1 ಇಯರ್. ಈಗ ಡೆಲ್ಟಾ ವಿ ಮತ್ತು ವಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಫಿಸಿಕಲ್ ಕ್ವಾಂಟಿಟಿನೆಲ್ಲ ಹೈಯೆಸ್ಟ್ ಯಾವುದಿರುತ್ತೋ ಅದು ವಿ, ಕಡಿಮೆ ಯಾವುದಿರುತ್ತೋ ಅದು ಎರರ್ ಡೆಲ್ಟಾ ವಿ. ಇಲ್ಲಿ ಆಲ್ಸೋ ಐ, ಇದು ಡೆಲ್ಟಾ ಐ. ಸೊ ಡೆಲ್ಟಾ ವಿ ಇಸ್ 5 divided by 100 into 100 plus delta I is 0.2 divided by 10 into 100. So 100 get cancelled out, here 0 get cancelled out. So 5 plus 0.2 into 10 is 2. So the percentage error in the measurement of resistance R is, they are given 7%. This is the answer for the given question. Next question, 2014. A physical quantity Q is related as Q is equal to x cube y square divided by z. The percentage error in the measurement of x, y and z are given by 1%, 2% and 4% respectively. What is the percentage error in Q ಅಂತ ಕೇಳಿದರೆ, ಕ್ವಶನ್ ನಲ್ಲಿ Q ನ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನೋಡಿ ಇದನ್ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಬಹುದು. ಪವರ್ ನ ನಾವು ಹೇಳಿದೆ ಮಲ್ಟಿಪ್ಲೈ ಮಾಡಬೇಕು. 3 ಇಂಟು x ನ ಪರ್ಸೆಂಟೇಜ್ ಎರರ್ ಗಿವನ್ 1% ಪ್ಲಸ್ y ನ ಪವರ್ ಏನಿದೆ 2 ಇದೆ, ಪರ್ಸೆಂಟೇಜ್ ಎರರ್ ಇಂದ y ಇಸ್ 2% ಪ್ಲಸ್ z ನ ಪವರ್ 1 ಇದೆ, 1 ಇಂಟು ಪರ್ಸೆಂಟೇಜ್ ಎರರ್ ಇಸ್ 4%, z ನ ಪರ್ಸೆಂಟೇಜ್ ಎರರ್. ಸೊ ದಟ್ 3 ಪ್ಲಸ್ 4 ಪ್ಲಸ್ 4, ಸೊ ದಟ್ 11% ಇಸ್ ದ ಆನ್ಸರ್. ಆಕ್ಚುಯಲ್ ಮೆಥಡ್ ನ ಫಾಲೋ ಮಾಡಿದ್ರೆ Q ಪರ್ಸೆಂಟೇಜ್ ಎರರ್ ರೆಪ್ರೆಸೆಂಟೇಷನ್ ಇಸ್ ಡೆಲ್ಟಾ Q ಬೈ Q ಇಂಟು 100 ಇಸ್ ಈಕ್ವಲ್ ಟು ಪವರ್ ನ ನಾನು ಏನು ಮಾಡಬೇಕು, ಸೈಡಲ್ಲಿ ಬರ್ಕೋಬೇಕು 3 ಇಂಟು ಡೆಲ್ಟಾ ಎಕ್ಸ್ ಬೈ ಎಕ್ಸ್ ಇಂಟು 100 ಪ್ಲಸ್ y ನ ಪರ್ಸೆಂಟೇಜ್ ಎರರ್ 2 ಇಂಟು ಡೆಲ್ಟಾ y ಬೈ y ಇಂಟು 100 ಪ್ಲಸ್ z 1 ಇದೆ, ಏನು ಪವರ್ ಏನಿಲ್ಲ ಅಂದ್ರೆ 1 ಇರುತ್ತೆ, 1 ಇಂಟು ಡೆಲ್ಟಾ z ಬೈ z ಇಂಟು 100. ಇದು Q ನ ಪರ್ಸೆಂಟೇಜ್, ದ ಪರ್ಸೆಂಟೇಜ್ ಎರರ್ ಆಫ್ Q ರೆಪ್ರೆಸೆಂಟೇಷನ್ ದಿಸ್ ಮಚ್, ಪರ್ಸೆಂಟೇಜ್ ಎರರ್ ಆಫ್ x ನ ರೆಪ್ರೆಸೆಂಟೇಷನ್ ಇದು. ಕ್ವಶನ್ ನಲ್ಲಿ ಡೈರೆಕ್ಟ್ ಆಗಿ ಆಲ್ರೆಡಿ ಎಕ್ಸ್ ವೈ ಝೆಡ್ ನ ಪರ್ಸೆಂಟೇಜ್ ಎರರ್ ಇಸ್ ಗಿವನ್, ಸೊ ದಟ್ ಆನ್ಸರ್ ಇಸ್ 3 ಇಂಟು percentage error of x is 1%, so 1 plus 2 into percentage error of y andre this is the representation, they are given 2%, 2 plus 1 into percentage error of z is 4, so answer is 11%. This is the percentage error representation, so answer for the question is 11%. Let's move on to the next question, 2014 question. Which of the following is not a vector quantity ಅಂತ ಕೇಳಿದರೆ, they are given 4 options. 4 ಆಪ್ಷನ್ ಅಲ್ಲಿ 3 ಆಪ್ಷನ್ ವೆಕ್ಟರ್ ಆಗಿದೆ, ಒಂದು ಸ್ಕೇಲರ್ ಕ್ವಾಂಟಿಟಿ ಇದೆ. ಇದರಲ್ಲಿ ಸ್ಕೇಲರ್ ಕ್ವಾಂಟಿಟಿ ಯಾವುದು ಅಂತ ಚೆಕ್ ಮಾಡೋಣ. weight is related to the force, that is weight is equal to m into g acting downward, ಹಾಗಾಗಿ weight ವೆಕ್ಟರ್ ಕ್ವಾಂಟಿಟಿ because it has a direction as well as magnitude. ಇದರಲ್ಲಿ ಮೊಮೆಂಟಮ್ ನ ಚೆಕ್ ಮಾಡಿದ್ರೆ momentum p is equal to m into v, velocity having a direction, so that momentum is also having a direction. So ಇದಕ್ಕೆ it is having a both magnitude as well as direction, so it is a vector quantity. Potential energy ಚೆಕ್ ಮಾಡಿದಾಗ potential energy ಯಾವುದೇ ಟೈಪ್ ಆಫ್ ಎನರ್ಜಿ, ಕೈನೆಟಿಕ್ ಎನರ್ಜಿ, potential energy ಮತ್ತೆ ಟೋಟಲ್ ಎನರ್ಜಿ ಮೂರು ಕೂಡ ಸ್ಕೇಲರ್ ಕ್ವಾಂಟಿಟೀಸ್, ಹಾಗಾಗಿ this is the answer for the given question. ಇಲ್ಲಿ ನ್ಯೂಕ್ಲಿಯರ್ ಸ್ಪಿನ್ ಅನ್ನೋದು ಹೊಸ ವರ್ಡ್. ನ್ಯೂಕ್ಲಿಯರ್ ಸ್ಪಿನ್ is actually a vector quantity. For example, nuclear spin is related with the angular momentum, that is L is equal to h divided by 2 pi into square root of s into s plus 1. Here s is the nuclear spin. ಅದರ ಡೈರೆಕ್ಷನ್ ನಾವು ಹೇಗೆ ಅಸೈನ್ ಮಾಡ್ತೀವಿ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪಾರ್ಟಿಕಲ್ ಈ ರೀತಿ ರೊಟೇಟ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ದ ರೊಟೇಷನ್ ಆಫ್ ದ ಪಾರ್ಟಿಕಲ್. ಆ ಪಾರ್ಟಿಕಲ್ನ ರೊಟೇಷನ್ ಆಗಿ ನೀವು ಫಿಂಗರ್ಸ್ನ ಕರ್ಲ್ ಮಾಡಿದರೆ thumb will give the direction of the nuclear spin. Say for example, particle is rotated in this manner, thumb will in the upward, this will give the direction. For example, particle ಈ ರೀತಿ ರೊಟೇಟ್ ಆಗ್ತಿದೆ ಅಂದಾಗ ನಾವು ಈ ರೀತಿ ಕರ್ಲ್ ಮಾಡಿದರೆ thumb will give the direction, so that is downward direction will be the direction of the nuclear spin. ಇದ್ರ ಬಗ್ಗೆ ನಿಮ್ಮ ಹೈಯರ್ ಸ್ಟಡೀಸ್ ನಲ್ಲಿ ಡೀಲ್ ಮಾಡ್ತೀರಾ ನ್ಯೂಕ್ಲಿಯರ್ ಸ್ಪಿನ್. ಸೊ ದಟ್ ಆನ್ಸರ್ ಫಾರ್ ದ ಕ್ವಶನ್ ಇಸ್ ಪೊಟೆನ್ಷಿಯಲ್ ಎನರ್ಜಿ. We move on to the next question asked in 2015. Similar type of question asked in 2010. The ratio of dimension of Planck constant and the moment of inertia as the dimension of. Question ಅಲ್ಲಿ ಕೇಳಿರ್ತಕ್ಕಂಥದ್ದು h
ಪ್ಲಾಂಕ್ ಕಾನ್ಸ್ಟೆಂಟ್ ಬೈ ಮೊಮೆಂಟ್ ಆಫ್ ಎನರ್ಜಿಯ ಡೈಮೆನ್ಷನ್ ಯಾವ ಫಿಸಿಕಲ್ ಕ್ವಾಂಟಿಟಿಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಫಸ್ಟ್ ನಾವು ಪ್ಲಾಂಕ್ ಕಾನ್ಸ್ಟೆಂಟ್ ಮತ್ತು ಮೊಮೆಂಟ್ ಆಫ್ ಎನರ್ಜಿಯ ಡೈಮೆನ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಪ್ಲಾಂಕ್ ಕಾನ್ಸ್ಟೆಂಟ್ ಮತ್ತು ಮೊಮೆಂಟ್ ಆಫ್ ಎನರ್ಜಿ ನಮಗೆ ಡೈರೆಕ್ಟಾಗಿ ರಿಮೆಂಬರ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಹಾಗಾಗಿ ಎಚ್ ಮತ್ತು ಐ ಯಾವ್ಯಾವ್ದ್ರ ಜೊತೆ ಲಿಂಕ್ ಆಗಿದೆ ಅನ್ನೋದನ್ನ ಚೆಕ್ ಮಾಡಬೇಕು. ನೋಡಿ, ಇ ಈಸ್ ನಥಿಂಗ್ ಬಟ್ ಎನರ್ಜಿ ಆಫ್ ದ ಪ್ರೋಟಾನ್ ಇಸ್ ಎಚ್ ನ್ಯೂ. ಹಾಗಾಗಿ ನ್ಯೂ ಇಸ್ ಈಕ್ವಲ್ ಟು ಏನಾಯಿತು, ಇ ಡಿವೈಡೆಡ್ ಬೈ ನ್ಯೂ. ಸಾರಿ, ಎಚ್ ತಗೊಳ್ಳೋಣ. ಎಚ್ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ನ್ಯೂ ಆಯಿತು. ಯೂನಿಟ್ ಆಫ್ ಎನರ್ಜಿ ಈಸ್ ಜೌಲ್. ಸಿಮಿಲರ್ಲಿ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಇಸ್ ಪರ್ ಸೆಕೆಂಡ್. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಜೌಲ್ ಸೆಕೆಂಡ್ ಇಸ್ ದ ಯೂನಿಟ್ ಆಫ್ ಎಚ್. ಅದನ್ನು ನಾವು ಎಸ್ ಐ ಯೂನಿಟ್ಸ್ ಅಲ್ಲಿ ಬರ್ಕೊಂಡಾಗ, ದಿಸ್ ಇಸ್ ಆಲ್ಸೋ ಎಸ್ ಐ ಯೂನಿಟ್. ನಮ್ಮ ಫಂಡಮೆಂಟಲ್ ಯೂನಿಟ್ಸ್ ಅಲ್ಲಿ ಬರ್ಕೊಂಡಾಗ ಜೌಲ್ ಕ್ಯಾನ್ ಬಿ ರಿಟನ್ ಆಸ್ kg meter per second square, that is force into displacement, so meter square second. So this can be written as kg meter square second to the power minus 1. ಇದು ಯೂನಿಟ್ ಆಫ್ ಪ್ಲಾಂಕ್ ಕಾನ್ಸ್ಟೆಂಟ್ ಆಯಿತು. ಅದೇ ರೀತಿ ಐ ಮೊಮೆಂಟ್ ಆಫ್ ಎನರ್ಜಿ ಅದು ಬರ್ಕೊಂಡಾಗ, ಮೊಮೆಂಟ್ ಆಫ್ ಎನರ್ಜಿ ಇಸ್ ನಥಿಂಗ್ ಬಟ್ ಮಾಸ್ ಇಂಟು ಸ್ಕ್ವೇರ್ ಆಫ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಮೊಮೆಂಟ್ ಆಫ್ ಎನರ್ಜಿ ಮಾಸ್ಗೆ kg, ಡಿಸ್ಟೆನ್ಸ್ಗೆ ಮೀಟರ್, ಇಲ್ಲಿ ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೇರ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ h divided by I, h is nothing but kg meter square second to the power of minus 1, I is nothing but kg meter square. So kg meter square get cancelled out, remaining will be second to the power of minus 1. Second to the power of minus 1 or per second is a unit of frequency. So the answer for this question is frequency. ಇಲ್ಲಿ ಇದೇ ಟೈಪ್ ಆಫ್ ಕ್ವಶನ್ ಅನ್ನ 2010 ಅಲ್ಲಿ ಕೇಳಿದ್ದಾರೆ. ದಟ್ ಈಸ್ ದ ಡೈಮೆನ್ಷನ್ ಆಫ್ ರೆಸಿಸ್ಟೆನ್ಸ್ ಆರ್ ಸೇಮ್ ಆಸ್ ದೋಸ್ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಎಚ್ ಅನ್ನೋದು ಪ್ಲಾಂಕ್ ಕಾನ್ಸ್ಟೆಂಟು, ಇ ಅನ್ನೋದು ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. ಪ್ಲಾಂಕ್ ಕಾನ್ಸ್ಟೆಂಟ್ ಯೂನಿಟ್ ಗೊತ್ತಿದೆ, ಚಾರ್ಜ್ ಗೊತ್ತಿದೆ, ಅದನ್ನ ರೆಸಿಸ್ಟೆನ್ಸ್ ಜೊತೆ ಲಿಂಕ್ ಮಾಡೋಣ. ನೋಡಿ, ರೆಸಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ವಿ ಡಿವೈಡೆಡ್ ಬೈ ಐ, ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ಕರೆಂಟ್. ಇಲ್ಲಿ ಕರೆಂಟಿನ ಯೂನಿಟ್ ಇಲ್ಲ, ಆಂಪಿಯರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿಲ್ಲ, ಕೂಲಂಬ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ, ದಟ್ ಈಸ್ ಚಾರ್ಜ್ ಅಲ್ಲಿ. ಹಾಗಾಗಿ ಇದನ್ನ ಚಾರ್ಜ್ ಅಲ್ಲಿ ಬರ್ಕೊಂಡಾಗ ವಿ ನೋ ದಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಪರ್ ಯೂನಿಟ್ ಚಾರ್ಜ್. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ವರ್ಕ್ ಡನ್ ಬೈ ಚಾರ್ಜ್. ಸಿಮಿಲರ್ಲಿ ಕರೆಂಟ್ ಕ್ಯಾನ್ ಬಿ ರಿಟನ್ ಆಸ್ ಚಾರ್ಜ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಚಾರ್ಜ್ ಬೈ ಟೈಮ್. ಆರ್ ಕ್ಯಾನ್ ಬಿ ರಿಟನ್ ಆಸ್ ವರ್ಕ್ ಡನ್ ಡಿವೈಡೆಡ್ ಬೈ ಟಿ, ಮೇಲ್ಗಡೆ ಹೋಗುತ್ತೆ, ಇಂಟು ಕ್ಯೂ ಸ್ಕ್ವೇರ್. ವರ್ಕ್ ಡನ್ ಇಸ್ ಅ ಯೂನಿಟ್ ಈಸ್ ಜೌಲ್. ವರ್ಕ್ ಡನ್ ಇನ್ ಅ ಯೂನಿಟ್ ಜೌಲು, ಟೈಮ್ ಇನ್ ಅ ಯೂನಿಟ್ ಸೆಕೆಂಡ್. ಸಿಮಿಲರ್ಲಿ ಕ್ಯೂ ಅಂದರೆ ಚಾರ್ಜಿನ ಯೂನಿಟ್ ಕೂಲಮ್, ಇಲ್ಲಿ ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೇರ್. ಸೊ ಆರಿನ ಡೈಮೆನ್ಷನ್ನು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಜೌಲ್ ಸೆಕೆಂಡ್. ಜೌಲ್ ಸೆಕೆಂಡ್ ಹ್ಯಾವಿಂಗ್ ಎ ಯೂನಿಟ್, ಹ್ಯಾವ್ ಎ ಫಿಸಿಕಲ್ ಕ್ವಾಂಟಿಟಿ ಇಸ್ ಎಚ್, ದಟ್ ಈಸ್ ದ ಪ್ಲಾಂಕ್ ಕಾನ್ಸ್ಟೆಂಟ್. ಜೌಲ್ ಸೆಕೆಂಡ್ ಇರ್ತಕ್ಕಂಥ ಫಿಸಿಕಲ್ ಕ್ವಾಂಟಿಟಿ ಪ್ಲಾಂಕ್ ಕಾನ್ಸ್ಟೆಂಟ್ ಎಚ್. ಕೂಲಮ್ ಇರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ, ಇ ಎಲ್ ರೆಪ್ರೆಸೆಂಟ್ ಮಾಡಿದರೆ, ಇ ಇಸ್ ದ ಚಾರ್ಜ್, ಕೂಲಮ್ ಈಸ್ ಎ ಯೂನಿಟ್ ಆಫ್ ಚಾರ್ಜ್, ಹಾಗಾಗಿ ಇ ಸ್ಕ್ವೇರ್. ಸೊ ದಟ್ R in a resistance, that is the resistance dimension is equal to h divided by e square. The answer for the question is option A. We move on to the next question asked in 2013. Which of the following is not current ಅಂತ ಹೇಳಿದ್ದಾರೆ. ಇಲ್ಲಿ 4 ಫಿಸಿಕಲ್ ಕ್ವಾಂಟಿಟೀಸ್ ಕೊಟ್ಟಿದ್ದಾರೆ, ಅದಕ್ಕೆ ಕರೆಸ್ಪಾಂಡಿಂಗ್ ಡೈಮೆನ್ಷನ್ ಕೊಟ್ಟಿದ್ದಾರೆ. ಯಾವ ಡೈಮೆನ್ಷನ್ ಮಿಸ್ ಮ್ಯಾಚ್ ಆಗಿದೆ ಅಂತ ಚೆಕ್ ಮಾಡಬೇಕು. ನೋಡಿ, ಇಲ್ಲಿ ಪ್ರತಿಯೊಂದು ಡೈಮೆನ್ಷನ್ ಅನ್ನು ನಾವು ಡೈರೆಕ್ಟಾಗಿ ನೆನ್ಪಿಟ್ಕೊಳಕ್ಕಾಗಲ್ಲ. ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟಿ ಯಾವ ಒಂದು ಈಕ್ವೇಷನ್ ಜೊತೆ ಲಿಂಕ್ ಮಾಡಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಕೆ ಅನ್ನೋದು ಥರ್ಮಲ್ ಕಂಡಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಥರ್ಮಲ್ ಕಂಡಕ್ಟಿವಿಟಿ ಎಲ್ಲಿ ಸಿಗ್ತದೆ ಅಂದರೆ ನಮಗೆ ಈಟ್ ಕಂಡಕ್ಟೆಡ್ ಬೈ ದ ರಾಡ್, ದಟ್ ಈಸ್ ಕ್ಯೂ ಇಸ್ ಈಕ್ವಲ್ ಟು ಕೆ ಎ ಟಿ T1, ದಟ್ ಈಸ್ ದ ಟೆಂಪ್ರೇಚರ್ ಡಿಫ್ರೆನ್ಸ್, T1 ಮೈನಸ್ T2 ಡಿವೈಡೆಡ್ ಬೈ ಎಲ್. ನಮಗೆ ಡೈಮೆನ್ಷನಲ್ ಫಾರ್ಮುಲಾ ಕೆ ಬೇಕಾಗಿರೋದ್ರಿಂದ ಕೆ ಇಸ್ ಈಕ್ವಲ್ ಟು ಕ್ಯೂ ಎಲ್ ಡಿವೈಡೆಡ್ ಬೈ ಎ ಟಿ ಇಂಟು T1 ಮೈನಸ್ T2 ಆಗಿರುತ್ತೆ. ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಕೆ ಕ್ಯಾಲ್ಕುಲೇಷನ್. ನೋಡಿ, ಕ್ಯೂ ಅನ್ನೋದು ದಟ್ ಈಸ್ ದ ಈಟ್ ಈಸ್ ನಥಿಂಗ್ ಬಟ್ ಎನರ್ಜಿಗೆ ಯೂನಿಟ್ ಬರೆದ್ರೆ kg ಮೀಟರ್ ಸ್ಕ್ವೇರ್ ಸೆಕೆಂಡ್ ಟು ದಿ ಪವರ್ ಆಫ್ ಮೈನಸ್ 2, ಲೆಂತ್ ಇಂದು ಯೂನಿಟ್ ಟು ಮೀಟರ್ ಡಿವೈಡೆಡ್ ಬೈ ದಿಸ್ ಇಸ್ ದ ಏರಿಯಾ ಯೂನಿಟ್ ಈಸ್ ಮೀಟರ್ ಸ್ಕ್ವೇರ್, ಟೈಮ್ ಈಸ್ ಸೆಕೆಂಡ್, T1 ಮೈನಸ್ T2 ಟೆಂಪರೇಚರ್ ಡಿಫ್ರೆನ್ಸ್ ದಟ್ ಈಸ್ ಕೆಲ್ವಿನ್ ಕೆ. ಸೊ ಮೀಟರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಔಟ್. ಸೆಕೆಂಡ್ ಮೇಲ್ಗಡೆ ಬಂದಾಗ ಏನಾಗುತ್ತೆ, ಸೆಕೆಂಡ್ kg, ಹಾಗೆ ಇರಲಿ ಸೆಕೆಂಡ್ ಮೇಲ್ಗಡೆ ಬಂದರೆ ಸೆಕೆಂಡ್ ಟು ದಿ ಪವರ್ ಆಫ್ ಮೈನಸ್ 1, ಇಲ್ಲೊಂದು ಮೈನಸ್ 2 ಇದೆ, ಸೊ ದಟ್ ಮೈನಸ್ 3 m ಅಂಡ್ k ಟು ದಿ ಪವರ್ ಆಫ್ ಮೈನಸ್ 1. ಡೈಮೆನ್ಷನಲ್ ಫಾರ್ಮುಲಾ ಆಫ್ ಕೆ ನ ಬರೆದಾಗ ಕೆ ಡೈಮೆನ್ಷನಲ್ ಫಾರ್ಮುಲಾ, ಮಾಸ್ is represented by m. Similarly, this is m is length, L power 1, T power minus 3, K to the power of minus 1. This is the dimensional formula of
thermal conductivity. Nodi m power 1, L power 1, T power minus 3, K power 1. So this is correct. Next we can check the second one. Potential difference ಕೊಟ್ಟಿದ್ದಾರೆ. Potential difference ಎಲ್ಲಿ ಸಿಗುತ್ತೆ ನಿಮಗೆ? That can be calculated by using the formula V is equal to work done divided by charge. Work done ಅನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? Work done can be calculated by the same energy unit, that is kg meter square second to the power of minus 2. This is coulomb, this is charge. Charge ನ ಯೂನಿಟ್ ಕೂಲಮ್. ಚಾರ್ಜ್ ಗೆ ಡೈರೆಕ್ಟ್ ಆಗಿ ಗೊತ್ತಿಲ್ಲ, ಹಾಗಾಗಿ I is equal to Q divided by T. So that Q is equal to I into T ಆಗುತ್ತೆ, that is Q. ಹಾಗಾಗಿ I ನ ಯೂನಿಟ್ ಏನು? ಆಂಪಿಯರ್. ಟೈಮ್ ನ ಯೂನಿಟ್ ಸೆಕೆಂಡ್. ನಾವು ವೋಲ್ಟೇಜ್, ದಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಡೈಮೆನ್ಷನ್ ಬರೆದ್ರೆ ಕೆಜಿಗೆ ಎಮ್, ಸಿಮಿಲರ್ಲಿ ಮೀಟರ್ಸ್, ದಟ್ ಈಸ್ ದ ಎಲ್ ಸ್ಕ್ವೇರ್. ಇಲ್ಲಿ ಸೆಕೆಂಡ್ ಟು ದಿ ಪವರ್ ಆಫ್ ಮೈನಸ್ 2 ಇದೆ, ಇಲ್ಲೊಂದು ಸೆಕೆಂಡ್ ಇದೆ, ಮೇಲ್ಗಡೆ ಬಂದರೆ ಸೆಕೆಂಡ್ ಟು ದಿ ಪವರ್ ಆಫ್ ಮೈನಸ್ 3. ಸೊ ದಟ್ ಟಿ ಟು ದಿ ಪವರ್ ಆಫ್ ಮೈನಸ್ 3 ಆಂಪಿಯರ್ ಟು ದಿ ಪವರ್ ಆಫ್ ಮೈನಸ್ 1. ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಹಾಗಾಗಿ ಪೊಟೆನ್ಷಿಯಲ್ ಎಮ್ ಎಲ್ ಸ್ಕ್ವೇರ್ ಟಿ ಪವರ್ ಮೈನಸ್ 3 ಎ ಟು ದಿ ಪವರ್ ಆಫ್ ಮೈನಸ್ 1. ಹಾಗಾಗಿ ಇದು ಕೂಡ ರಾಂಗ್ ಆಗಿದೆ. ನೆಕ್ಸ್ಟ್ನ ನಾವು ಚೆಕ್ ಮಾಡ್ತಾ ಹೋದಾಗ ದಟ್ ಈಸ್ ಮ್ಯೂ ನಾಟ್. ನೋಡಿ ಇಲ್ಲಿ ಆಲ್ರೆಡಿ ರಾಂಗ್ ಆಗಿದೆ. ವಿ ಕ್ಯಾನ್ ಎಲಿಮಿನೇಟ್ ದಿಸ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಂಟ್ ಅಂತ ಹೇಳಿರೋದ್ರಿಂದ ದಿಸ್ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಒನ್ ಚೆಕ್ ಮಾಡಿದ್ರೆ ಮ್ಯೂ ನಾಟ್ ನಿಮಗೆ ಸಿಗ್ತಕ್ಕಂಥದ್ದು ಈಸಿಯಾಗಿ ಸಿಗ್ತಕ್ಕಂಥದ್ದು, ದಟ್ ಈಸ್ ದ ಫೋರ್ಸ್ ಬಿಟ್ವೀನ್ ದ ಪ್ಯಾರಲಲ್ ಕಂಡಕ್ಟರ್. ಎಫ್ ಡಿವೈಡೆಡ್ ಬೈ ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ I1 I2 ಡಿವೈಡೆಡ್ ಬೈ 2πd. ಇಲ್ಲಿ ನಾವು ಮ್ಯೂ ನಾಟ್ನ ಕ್ಯಾಲ್ಕುಲೇಟ್ ಮಾಡಿದರೆ ಮ್ಯೂ ನಾಟ್ ಇಸ್ ಈಕ್ವಲ್ ಟು ಎಫ್ 2πd ಡಿವೈಡೆಡ್ ಬೈ I1 I2 ಇಂಟು ಎಲ್. ಫೋರ್ಸಿನ ಡೈಮೆನ್ಷನ್ನು, ದಟ್ ಈಸ್ ದ ಯೂನಿಟ್ ಬರೆದ್ರೆ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 2π ಇಸ್ ಕಾನ್ಸ್ಟೆಂಟ್, ದರ್ ಇಸ್ ನೋ ಯೂನಿಟ್. d, ದಟ್ ಈಸ್ ದ ಲೆಂತ್ ಯೂನಿಟ್, ಮೀಟರ್ ಡಿವೈಡೆಡ್ ಬೈ ಕರೆಂಟ್, ಆಂಪಿಯರ್ ಇಂಟು ಆಂಪಿಯರ್, ದಿಸ್ ಇಸ್ ಆಲ್ಸೋ ಲೆಂತ್ ಯೂನಿಟ್, ಲೆಂತ್. ಸೊ ದಿಸ್ ಒನ್ ಗೆಟ್ ಕ್ಯಾನ್ಸಲ್ ಔಟ್. ಮ್ಯೂ ನಾಟಿನ ಡೈಮೆನ್ಷನ್ನು ಈಸ್ ಈಕ್ವಲ್ ಟು ಇಯರ್ kg, ದಟ್ ಈಸ್ m L ಪವರ್ 1 T power minus 2 ampere to the power of minus 2. This is the dimensional formula for mu naught, permeability of free space. M L power 1 T power minus 2 ampere to the power. This is also correct. RC ಅನ್ನೋದು it is a time constant ಅಂತ ಕರಿತೀವಿ. This is called it as a time constant. ಹಾಗಾಗಿ RC ನ dimension is a dimension of time. So that dimension of T. This is also wrong ಆಗಿದೆ. ಹಾಗಾಗಿ ಇಲ್ಲಿ ಎರಡು ಆಪ್ಷನ್ಸ್ ರಾಂಗ್ ಆಗಿದೆ. ಸೊ ದಟ್ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ 2 ಅಂಡ್ ಆಪ್ಷನ್ 4. ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಆಸ್ಕ್ಡ್ ಇನ್ 2012. ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫಿಸಿಕಲ್ ಕ್ವಾಂಟಿಟಿ ಈಸ್ ಎಂ ಪವರ್ ಎ ಎಲ್ ಪವರ್ ಬಿ ಟಿ ಪವರ್ ಸಿ, ದೆನ್ ದಟ್ ಫಿಸಿಕಲ್ ಕ್ವಾಂಟಿಟಿ ಈಸ್. ಇಲ್ಲಿ 4 ಫಿಸಿಕಲ್ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಅದ್ರದ್ದು ಎಂ ಪವರು ಮತ್ತು ದಟ್ ಈಸ್ ಎ ಬಿ ಸಿ ವ್ಯಾಲ್ಯೂಗಳನ್ನ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಕೇಳಿದ್ದಾರೆ. ಮೀನ್ಸ್ ಇದ್ರ ಅರ್ಥ ಏನಪ್ಪ ಅಂದರೆ m power is 1, L power, that is L power is 1, T power is minus 2. ಈ ರೀತಿ ರೆಪ್ರೆಸೆಂಟೇಷನ್. ಇಲ್ಲೂ ಅಷ್ಟೇ, ಫೋರ್ಸಿಗೆ m power is 1, L power is 1, T power 2. Similarly here m power is 0, L power is 0, T power minus 1. For this one m power is 1, L power is minus 1, T power is minus 2. ಈಗ ಇದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾ ಹೋಗ್ಬೇಕು. ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋದಾಗ ಫಸ್ಟ್ ಒನ್ ಸರ್ಫೇಸ್ ಟೆನ್ಷನ್ ಅಂತ ಹೇಳಿದರೆ, ಸರ್ಫೇಸ್ ಟೆನ್ಷನ್ ಅಂದರೆ ಟಿ, ದಟ್ ಈಸ್ ಫೋರ್ಸ್ ಡಿವೈಡೆಡ್ ಬೈ ಲೆಂತ್. ಫೋರ್ಸಿನ ಯೂನಿಟ್ಟು kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ದೆನ್ ಲೆಂತಿನ ಯೂನಿಟ್ಟು ಮೀಟರ್. ಮೀಟರ್ ಗೆಟ್ ಕ್ಯಾನ್ಸಲ್ ಔಟ್, ರಿಮೈನಿಂಗ್ ವಿಲ್ ಬಿ kg ಸೆಕೆಂಡ್ ಟು ದಿ ಪವರ್ ಆಫ್ ಮೈನಸ್ 2 ಇದೆ. ಡೈಮೆನ್ಷನಲ್ ಬರೆದಾಗ m ಪವರ್ 1 L ಪವರ್ 0, ಬಿಕಾಸ್ ಮೀಟರ್ ಗೆಟ್ ಕ್ಯಾನ್ಸಲ್ ಔಟ್, t ಟು ದಿ ಪವರ್ ಆಫ್ ಮೈನಸ್ 2. ಸೊ ಸರ್ಫೇಸ್ ಟೆನ್ಷನ್ ಈ ಆಪ್ಷನಲ್ಲಿ ಕರೆಕ್ಟ್ಲಿ ಮ್ಯಾಚ್ ಆಗಿಲ್ಲ, ಹಾಗಾಗಿ ಈ ಆಪ್ಷನ್ ರಾಂಗ್. ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡ್ತಾ ಹೋಗೋಣ. ಫೋರ್ಸ್ ಈಸ್ ನಥಿಂಗ್ ಬಟ್, ಇಲ್ಲೇ ಇದೆ, ಫೋರ್ಸ್ ಈಸ್ ನಥಿಂಗ್ ಬಟ್ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫೋರ್ಸ್ ಈಸ್ m L ಪವರ್ 1 T ಪವರ್ ಮೈನಸ್ 2. ಹಾಗಾಗಿ ಈ ಆಪ್ಷನ್ ಕೂಡ ರಾಂಗ್ಲಿ ಮ್ಯಾಚ್ಡ್. ಸೊ ಇದು ಕೂಡ ರಾಂಗ್ ಆಗಿದೆ. ಥರ್ಡ್ ಆಪ್ಷನ್ ಚೆಕ್ ಮಾಡಿದಾಗ ಆಂಗ್ಯುಲರ್ ಫ್ರೀಕ್ವೆನ್ಸಿ ಇದೆ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಕ್ಯಾನ್ ಬಿ ರಿಟನ್ ಆಸ್ 2πf. ಸೊ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು 2π ಕಾನ್ಸ್ಟೆಂಟ್. ಹಾಗಾಗಿ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫ್ರೀಕ್ವೆನ್ಸಿ ಈಕ್ವಲ್ ಆಗಿರುತ್ತೆ. ಫ್ರೀಕ್ವೆನ್ಸಿನ ಯೂನಿಟ್ಟು ಪರ್ ಸೆಕೆಂಡ್, ಹಾಗಾಗಿ ಟಿ ಟು ದಿ ಪವರ್ ಆಫ್ ಮೈನಸ್ 1. ಸೊ ದಟ್ ದ ಆಪ್ಷನ್ ಸಿ. ನೋಡಿ ಎಂ ಪವರ್ ಏನೂ ಇಲ್ಲ, ಎಂ ಪವರ್ 0, ಎಲ್ ಪವರು ಇಲ್ಲ, ಓನ್ಲಿ ಟಿ ಪವರ್ ಮೈನಸ್ 1 ಇದೆ. ಸೊ ದಟ್ ಆಪ್ಷನ್ ಸಿ ಈಸ್ ಕರೆಕ್ಟ್. ಡಿ ಆಪ್ಷನ್ ಚೆಕ್ ಮಾಡಿದರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಪರ್ ಲೆಂತ್.
ಫೋರ್ಸ್ ಪರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಫೋರ್ಸ್ ಈಸ್ ನಥಿಂಗ್ ಬಟ್ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ದಟ್ ಈಸ್ ಆಲ್ಸೋ ಮೀಟರ್. ಮೀಟರ್ ಮೀಟರ್ ಗೆಟ್ ಕ್ಯಾನ್ಸಲ್ ಔಟ್. ದಿಸ್ ಇಸ್ ಎ ಡೈಮೆನ್ಷನ್ ಬರೆದಾಗ ಎಮ್ and s to the power of minus 2 ಅಂದರೆ second to the power of minus 2 is t power minus 2. This and surface tension having a same dimension. So answer for the question is option C, that is angular momentum is correctly matched. Same type of question 2011 ಅಲ್ಲಿ ಕೇಳಿದ್ದಾರೆ, if C be the capacitance and V be the electric potential then the dimensional formula CV square. ನೋಡಿ ಇಲ್ಲಿ ಸಿ ವಿ ಸ್ಕ್ವೇರ್ನ ಡೈಮೆನ್ಷನನ್ನು ನಾವು ಸಿ ಮತ್ತು ವಿನ ಡೈಮೆನ್ಷನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಬಟ್ ಟೈಮ್ ತುಂಬ ಕನ್ಸ್ಯೂಮ್ ಆಗೋದ್ರಿಂದ ಸಿ ವಿ ಸ್ಕ್ವೇರ್ ಯಾವ ಈಕ್ವೇಷನ್ ಜೊತೆ ಲಿಂಕ್ ಆಗಿದೆ ಅನ್ನೋದನ್ನ ಚೆಕ್ ಮಾಡಬೇಕು. ನಮಗೆ ಗೊತ್ತಿದೆ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಈಸ್ ಆಫ್ ಸಿ ವಿ ಸ್ಕ್ವೇರ್. ಸೊ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಯು ಈಸ್ ಈಕ್ವಲ್ ಟು ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಸಿ ವಿ ಸ್ಕ್ವೇರ್. ಯಾಕಂದರೆ ಕಾನ್ಸ್ಟೆಂಟ್ಗೆ ಯಾವುದೇ ರೀತಿ ಡೈಮೆನ್ಷನ್ ಇಲ್ಲ. ಸಿ ವಿ ಸ್ಕ್ವೇರ್ನ ಡೈಮೆನ್ಷನ್ ಎನರ್ಜಿ ಡೈಮೆನ್ಷನ್ಗೆ ಈಕ್ವಲ್ ಆಯಿತು. ಎನರ್ಜಿನ ಯೂನಿಟ್ ಬರೆದ್ರೆ ಕೆ ಜಿ ಮೀಟರ್ ಸ್ಕ್ವೇರ್ ಸೆಕೆಂಡ್ ಟು ದಿ ಪವರ್ ಆಫ್ ಮೈನಸ್ 2. ಡೈಮೆನ್ಷನಲ್ ಫಾರ್ಮುಲಾ ಎಮ್ L power 2 T power minus 2. So that answer for the question is option A, M power 1 L power 2 T power minus 2 ampere to the power of 0. So the answer is option A is correct. Thank you.